ಯಾವಾಗ ಬಾ ಅಂತ ಹೇಳ್ತಾರೆ ಇವರು? ಸಂಜೆ ಹೊತ್ತಾಗೈತೆ. ಹೊತ್ತಾಗೈತೆ ಅಂದ್ರೆ ಅರ್ಥ ಏನು? ಕತ್ತಲಾಗೈತೆ. ಕತ್ತಲಾಗೈತೆ ಅಂದ್ರೆ ಅರ್ಥ ಏನು? ನಮ್ಮ ಜೀವಿತಗಳಿನ್ನ ಕತ್ತಲ ಜೀವಿತ ಆಗ್ಬಿಟ್ಟವ, ಕತ್ತಲಮಯ ಆಗ್ಬಿಟ್ಟದೆ. ಇನ್ನು ಯಾವ ಬೆಳಕಿಲ್ಲ, ಯಾವ ಒಂದು ಹೋಪ್ಸ್ ಇಲ್ಲ ನಮ್ಮ ಜೀವಿತದಲ್ಲಿ. ಇನ್ನು ನಾವು ಏನು ಮಾಡೋಕ್ ಕೂಡ, ಏನು ನಾವು ಸಂತೋಷ ಕೂಡ ನಾವು ಆಗಲಾರ್ದಂತ ಸ್ಥಿತಿನಲ್ಲಿ ನಾವು ಎದಿವಯ್ಯ. ನೀನ್ ಬಾ, ಬಲವಂತ ಮಾಡಬೇಕು. ನಾವು ಬಲವಂತ ಮಾಡಿ ನಾವು ಕರಿಬೇಕು. ಪ್ರಾಬ್ಲಮ್ಸ್ ಬಂದವ, ಒಂದು ಸಮಸ್ಯೆಗಳು ನಮ್ಮನ್ನ ಕಾಡ್ತದವ, ಭಯಂಕರವಾದ ಕಷ್ಟದಲ್ಲಿ ನಾವು ಎದಿವಿ ಅಂದಾಗ, ನಾವು ಕಷ್ಟ ಐತೆ ಅಂತೇಳಿ ಬಾಧೆ ಬೀಳ್ಕೊಂಡು ಕುತ್ಕೊಂಡ್ರೆ ನಮಗೆ ಅದರಿಂದ ಬರುವಂತ ಪ್ರತಿಫಲ ಏನಿಲ್ಲ. ಕಷ್ಟ ಬಂದಾಗ, ನಷ್ಟ ಬಂದಾಗ, ಬಾಧೆಗಳು ಬಂದಾಗ, ಇಬ್ಬಂದಿಗಳು ಬಂದಾಗ ನಾವು ಸುಮ್ಮನೆ ಬಾಧೆ ಬಿತ್ಕೊಂಡು ಕುತ್ಕೊಂಡ್ರೆ ಅದರಿಂದ ಬರೋ ಪ್ರತಿಫಲ ಏನಿಲ್ಲ, ಪ್ರಯೋಜನ ಏನಿಲ್ಲ. ನಾವೇನ್ ಮಾಡ್ಬೇಕು? ಕಷ್ಟದಲ್ಲಿ ನಾವು ಬಲವಂತವಾಗಿ ದೇವ್ರನ್ನ ಕರಿಬೇಕು. ಆಮೆನ್, ಹಲ್ಲೆಲೂಯಾ. ನೀನು ಬಾಯ, ನನ್ನ ಜೀವಿತ ಕತ್ತಲಾಗೈತೆ, ನಾನು ಬೆಳಕಾಗಿದ್ದೀನಿ ಅಂತ ಹೇಳಿ ಅಲ್ಲ, ನೀನು ನನ್ನ ಜೀವಿತನ ಬೆಳಗಿಸು. ಮೈನ್, ನೀನು ನನ್ನ ಜೀವಿತನ ಬೆಳಗಿಸು, ನನ್ನ ಕುಟುಂಬನ ಬೆಳಗಿಸು. ನೀನು ಬಂದ್ರೆ ಮತ್ತೆ ನನ್ನ ಕುಟುಂಬ ಪ್ರಕಾಶಿಸ್ತದೆ. ಹಲ್ಲೆಲೂಯಾ. ಆ ರೀತಿ ನಾವು ಆತನ ಕರೆಯುವಂಥವ್ರಾಗಿರ್ಬೇಕು, ಬಲವಂತವಾಗಿ ಹೋರಾಡಬೇಕು. ಅದಕ್ಕೆ ಈ ಯಾಕೋಬು ಕೂಡ ಅವ್ರ ಅಪ್ಪನ ಹತ್ರ ಮೋಸ ಮಾಡಿ ಅವ್ರ ಅಪ್ಪನ ಬೇಸು ಒಳ್ಳೆ ಒಂದು ವೈಭವನಲ್ಲಿ ಇರುವಂಥವನು ಯಾರು? ಯಾಕೋಬು. ಯಾಕಂದ್ರೆ ಇಸಾಕು ಎಲ್ಲರಿಗಿಂತ ಐಶ್ವರ್ಯವಂತನಂತ ಐತೆ ಬೈಬಲ್ನಾಗ. 100ರಷ್ಟು ಆಶೀರ್ವಾದ ಒಂದನಂತ ಐತೆ ಬೈಬಲ್ನಾಗ. ಅಷ್ಟು ಆಶೀರ್ವಾದ ಇರುವಂತ ಆ ಒಂದು ಕುಟುಂಬದಲ್ಲಿದ್ದ ಯಾಕೋಬ ಏನ್ ಮಾಡ್ತಾನ? ಅವ್ರ ಅಪ್ಪನ ಮೋಸ ಮಾಡಿ ಓಡಿ ಬಂದು ಬಿಡ್ತಾನ. ಓಡಿ ಬಂದ ಒಂದೇ ಸಾರಿ ಏನಾಗ್ತಾನೆ ಹೇಳು? ಕತ್ತಲು ಜೀವಿತ. ಇನ್ನ ಐಶ್ವರ್ಯ ಇದಿರುವಂತ ಜೀವಿತನ ಬಿಟ್ಟು ಒಬ್ಬನೇ ಓಡೋದಾನ, ಕತ್ತಲ್ನಾಗದಾನ. ಕತ್ತಲ್ನಾಗಿರುವಾಗ ಅವಾಗ ಏನ್ ಮಾಡ್ತಾನ ಗೊತ್ತಾ? ಆ ಕತ್ತಲಲ್ಲಿ ದೇವ್ರ ಹತ್ರ ಹೋರಾಡ್ತಾನ. ಆಮೇನ್, ದೇವ್ರ ಹತ್ರ ಹೋರಾಡ್ತಾನ. ಹೋರಾಡಿ ಏನಂತ ಹೇಳ್ತಾನ? ನಿನ್ನನ್ನ ಆಶೀರ್ವದಿಸು, ನಿನ್ನನ್ನು ಆಶೀರ್ವದಿಸಿದ್ರೆ ನಾನು ಬಿಡ್ತೀನಿ, ಇಲ್ಲಾಂದ್ರೆ ನಾನು ಬಿಡೋದಿಲ್ಲ. ಯಾಕೋಬು ಕತ್ತಲಿನಲ್ಲಿ ಬಂದನ, ಎಲ್ಲಾದ್ರೂ ಕಳ್ಕೊಂಡ್ಬಿಟ್ಟನ. ಸಮಸ್ತನ ಕಳ್ಕೊಂಡು, ಸಮಸ್ತನ ಐಶ್ವರ್ಯನ, ಅಂತಸ್ತನ, ಸಮಸ್ತನ ಎಲ್ಲದನ್ನ, ಕುಟುಂಬನೆಲ್ಲ ದೂರ ಮಾಡ್ಕೊಂಡು ಓಡಿ ಬಂದನ. ಒಬ್ಬನೇ ಆಗನ, ಒಂಟರಿ ಆಗನ. ಆ ಒಂಟರಿನಲ್ಲಿ ಏನ್ ಮಾಡ್ತಾನ? ಕುತ್ಕೊಂಡು ಬಾಧೆ ಬೀಳ್ತಿಲ್ಲ. ಅಯ್ಯೋ ನನ್ನ ಜೀವಿತ ಇದಕ್ಕೆ ಹಿಂಗಾಯ್ತು, ಅಯ್ಯೋ ನಾನು ಇದಕ್ಕೆ ಹಂಗಾಯ್ತು, ನನ್ನ ಬದುಕು ಹಿಂಗಾಯ್ತು, ಅಯ್ಯೋ ಈ ಒಂಟರಿ ಜೀವಿತದಲ್ಲಿ ನಾನು ಏನ್ ಮಾಡ್ಬೇಕಂತೇಳಿ ಆ ಬಾಧೆ ಬಿದ್ಕೊಂಡು ಕುತ್ಕೊಂಡಿಲ್ಲ. ಏನ್ ಮಾಡ್ತಾನೆ ಹೇಳು? ದೇವ್ರ ಹತ್ರ ಹೋರಾಡ್ತಾನ. ಆಮೇನ್. ಹೆಂಗ್ ಹೋರಾಡ್ತಾನ? ಬಲವಂತವಾಗಿ ಹೋರಾಡ್ತಾನ. ಏನಂತ ಹೋರಾಡ್ತಾನ? ನನ್ನ ಆಶೀರ್ವದಿಸು, ನಾನು ಬಿಡೋದಿಲ್ಲ. ಅವ್ ದೇವ್ರೇನ್ ಮಾಡ್ತಾನೆ ಹೇಳು? ನಾನು ಆಶೀರ್ವದಿಸ್ತೀನಿ. ಆಮೇನ್. ಅವ್ ಏನ್ ಮಾಡೋಣ ಗೊತ್ತಾ? ಹೋಗಿ ಒಂದು ಕಲ್ಲಿದ್ರೆ ಆ ಕಲ್ಲನ್ನು ತಗೊಂಬಂದು ಕಲ್ಲನ್ನ ತಲೆ ಕೆಳಗೆ ಇಟ್ಕೊಂಡು ಮಕ್ಕಳನ್ನ. ಆ ಕಲ್ಲು ಯಾರು? ಕ್ರಿಸ್ತೇ. ಕ್ರಿಸ್ತನ ತನ್ನಲ್ಲಿ ಆಶ್ರಯ ತಗೊಂಡಾಗ ಅವಾಗ ಏನಾಗುತ್ತೆ? ಯಾಕೋಬಿಗೆ ಸಮಾಧಾನ ಬಂದೈತಿ, ನಿದ್ದೆ ಬಂದೈತಿ. ಅಲ್ಲಿವರೆಗೂ ಇಲ್ಲ, ಭಯನಲ್ಲಿ ಅದನ, ಭಯಭ್ರಾಂತನಾಗಣ. ಅಂತ ಭಯದಲ್ಲಿ ಏನು ಮಾಡೋಣ? ಕ್ರಿಸ್ತನ ಆಶ್ರಯಿಸ್ಕೊಳ್ಳೋಣ, ದೇವ್ರನ್ನ ಆಶ್ರಯಿಸ್ಕೊಳ್ಳೋಣ, ದೇವ್ರ ತಲೆ ಹೋರಾಡೋಣ, ನಾನು ಆಶೀರ್ವದಿಸ ಅಂತೇಳಿ ಕೇಳೋಣ. ಆಶೀರ್ವಾದನ ಪಡ್ಕೊಂಡು ಏನು ಮಾಡೋಣ? ಸಮಾಧಾನಕರವಾಗಿ ನಿದ್ದೆ ಮಾಡ್ತಾನೆ. ನಾವು ಕ್ರಿಸ್ತನ ಆಶ್ರಯಿಸ್ಕೋಬೇಕು, ಕ್ರಿಸ್ತದಲ್ಲಿ ನಾವು ಹೋರಾಡಬೇಕು. ಬಾಧೆ ಬಿದ್ಕಂತ ಕಷ್ಟ ಐತಂತೇಳಿ, ಸಮಸ್ಯೆಗಳದಾವಂತೇಳಿ ನಾವು ಆತ್ಮೀಯ ಜೀವಿತದಲ್ಲಿ ನಾವು ಬಲ ಹೊಂದುವಲ್ವಿ, ಆತ್ಮೀಯ ಜೀವಿತದಲ್ಲಿ ನಾವು ಹೋರಾಡಕ್ಕೆ ನಮ್ಮ ಕೈಯಲ್ಲಿ ಆಗವಲ್ದು. ದೇವ್ರ ಚಿತ್ತ ನೆರವೇರಿಸ್ಬೇಕಂತ ಆಸೆ ಪಡ್ತೀನಿ, ದೇವ್ರ ಉದ್ದೇಶ ನೆರವೇರಿಸ್ಬೇಕಂತ ಆಸೆ ಪಡ್ತೀನಿ, ದೇವ್ರ ಸಂಕಲ್ಪ ನೆರವೇರಿಸ್ಬೇಕಂತ ಆಸೆ ಪಡ್ತೀನಿ. ಆದರೆ ನನಗೆ ಅದು ಆಗವಲ್ದು. ನನ್ನ ಬಲಹೀನತೆಗಳು, ನನ್ನಲ್ಲಿರುವಂಥ ಆ ಬಲಹೀನತೆ ಏನು ಮಾಡಕತ್ತೈತೆ? ನನ್ನ ಹಿಂದೆ ಹೇಳಕತ್ತೈತೆ. ನನ್ನ ದೇವ್ರ ಚಿತ್ತನ ಹೆಂಗೆ ನೆರವೇರ್ಸಕ್ಕೆ ಆಗ್ತದೆ ಅಂತೇಳಿ ನಾವು ಬಾಧೆ ಬಿದ್ಕೊಂಡು ಇರಬಾರ್ದು. ನಾವೇನು ಮಾಡ್ಬೇಕು ಹೇಳೋ? ಹೋರಾಡಬೇಕು. ಆಮೇನ್. ಹೆಂಗೆ ಹೋರಾಡಬೇಕು? ಬಲವಂತರಾಗಿ ಹೋರಾಡಬೇಕು. ದೇವ್ರನ್ನ ಹಿಡ್ಕೋಬೇಕು, ಪಾದ ಹಿಡ್ಕೋಬೇಕು, ಬಿಡಬಾರ್ದು. ದೇವಾ ನಾನು ನಿನ್ನ ಚಿತ್ತ ನೆರವೇರಿಸ್ಬೇಕು, ದೇವಾ ನಿನ್ನ ಉದ್ದೇಶನ ನೆರವೇರಿಸ್ಬೇಕು, ನಿನ್ನನ್ನು ಆಶೀರ್ವದಿಸು, ನನ್ನ ಬಲಪಡಿಸು, ನಿನ್ನ ಆತ್ಮ ಅಭಿಷೇಕಲ್ಲಿದ್ದ ನನ್ನ ತುಂಬಿಸು, ನಿನ್ನ ಅಭಿಷೇಕ ನಾನು ನೋಡಬೇಕು, ನಿನ್ನ ಬಲ ನಾನು ಅನುಭವಿಸಬೇಕು. ಈ ಶೋಧನೆಯಿಂದ ನನಗೆ ಜಯ ಬರಬೇಕು. ಆಮೇನ್. ಆ ರೀತಿ ನಾವು ಹೋರಾಡುವಂಥವ್ರಾಗಿರ್ಬೇಕು. ನಮ್ಮ ಭಾರ ಎಲ್ಲ ಆತನ ಮೇಲೆ ಹಾಕಬೇಕು. ಯಾಕೋಬ ಅದೆಲ್ಲ ಮಾಡಿರೋದು. ಆ ಬಂಡೆ ತಗೊಂಬಂದು ಏನು ಮಾಡೋಣ? ತನ್ನಲ್ಲಿರೋ ಭಾರ ಎಲ್ಲ ಬಂಡೆ ಮೇಲೆ ಹಾಕೋಣ. ತನ್ನಲ್ಲಿರೋ ಆ ಟೆನ್ಷನ್ಸ್ ಅವೆಲ್ಲದನ್ನ ಯಾರ ಮೇಲೆ ಹಾಕೋಣ? ದೇವ್ರ ಮೇಲೆ ಹಾಕೋಣ. ತಾನು ಸಮಾಧಾನ ಆಗದಾನ. ಅದಕ್ಕೆ ಹೇಳ್ತಾನ, ಭಾರವೆಲ್ಲ ನೀನು ನನ್ನ ಮೇಲೆ ಹಾಕಂತೆ ನನ್ನ ಕ್ರಿಸ್ತು.
ಆಮೇಲೆ ನಾವೇನ್ ಮಾಡ್ತೀವಿ, ಬಾರೆಲ್ಲ ನಾವು ಹೊತ್ಕೊಂಡು ಮಕ್ಕಳಂಗೆ ನೋಡ್ತೀವಿ, ನಿದ್ದೆ ಬರೋದಿಲ್ಲ. ಎದಕ್ಕೆ ಬರೋದಿಲ್ಲ? ಭಾರ ಯಾರು ಹೊರ್ತೀವಿ? ನಾವು ಹೊರ್ತೀವಿ. ದೇವ್ರೇನಂತ ಹೇಳೋಣ, ಬಾರೆಲ್ಲ ನೀನು ನನ್ನ ಮೇಲೆ ಹೆಂಗೆ ಹಾಕ್ತೀವಿ ಬಾರೆಲ್ಲ? ರಾತ್ರಿಯಲ್ಲಿ ಏನು ಮಾಡೋಣ? ಹೋರಾಡೋಣ. ಹೋರಾಡಿ ತನ್ನ ಬಾರೆಲ್ಲ ದೇವ್ರ ಮೇಲೆ ಹಾಕೋಣ. ದೇವ್ರ ಮೇಲೆ ಹಾಕಿ ಸಮಾಧಾನಕರವಾಗಿ ಮಕ್ಕಳನ್ನ ದೇವ್ರ ಆಶೀರ್ವದಿಸೋಣ. ಆ ರೀತಿಯಾಗಿ ನಾವು ಆತನ ಮೇಲೆ ಹಾಕಬೇಕು. ನಮ್ಮ ಜೀವದಲ್ಲಿ ಏನು ಆಗೋದಿಲ್ಲ, ನಮ್ಮ ಜೀವದಲ್ಲಿ ನಾನು ಏನು ದೇವ್ರ ಚಿತ್ತ ನೆರವೇರಿಸ್ತೀನ, ಈ ಕಷ್ಟಗಳಿಂದ ನಾನು ಹೊರಗೆ ಬರ್ತೀನ, ಈ ಕಷ್ಟಗಳಿಂದ ನನ್ನ ಕಷ್ಟಗಳು ತೀರ್ತಾವ, ನನ್ನ ಸಾಲ ತೀರ್ತತ, ನನ್ನ ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಿತೀನ, ಇವೆಲ್ಲ ನಮ್ಮನ್ನು ಬಲಹೀನಪಡಿಸ್ತಾವೆ, ನಮ್ಮನ್ನು ಕೃಂಗಿಸ್ತಾವೆ. ಅವು ಏನಾಗ್ತದಂದ್ರೆ ನಾವು ದೇವ್ರ ಚಿತ್ತ ನೆರವೇರ್ಸೋಕ್ಕಾಗೋದಿಲ್ಲ, ನಾವು ಸಮಾಧಾನ ಕೂಡ ಇರೋಕ್ಕಾಗೋದಿಲ್ಲ. ಯಾಕಂದರೆ ಭಾರ ನಾವೇ ಹೊತ್ತಿ ಎಲ್ಲ ನಮ್ಮಲ್ಲೇ ಇಟ್ಕೊಂಡು ನಾವು ಬಾಧೆ ಬಿದ್ಕೊಂತಿದ್ರೆ ನಾವು ಹೆಂಗೆ ಜಯಿಸ್ತೀವಿ? ಹೆಂಗೆ ಆತ್ಮೀಯ ಜೀವಿತದಲ್ಲಿ ಬಲ ಹೊಂದುತ್ತೀವಿ? ಹೆಂಗೆ ಆತ್ಮೀಯ ಜೀವಿತದಲ್ಲಿ ನಾವು ಸ್ಥಿರಪಡ್ತೀವಿ? ಸಮಸ್ಯೆಗಳು ಬಂದಾಗ ನಾವು ದೇವ್ರ ಮೇಲೆ ಭಾರ ಹಾಕಬೇಕು, ಆತರ ಮೇಲೆ ಭಾರ ಹಾಕಿ ನಾವು ಹೋರಾಡಬೇಕು. ನಾವು ಹೋರಾಡಿದಾಗ ನಾವು ಜಯಿಸ್ತೀವಿ, ಹೋರಾಡಿಲ್ಲ ಅಂದರೆ ನಾವು ಜಯಿಸೋಕ್ಕಾಗೋದಿಲ್ಲ. ಈ ಯಾಕೋಬು ಹೆಂಗೆ ಹೋರಾಡ್ತಾನೋ ಪ್ರಾರ್ಥನೆಯಲ್ಲಿ, ಹಂಗೆ ನಾವು ಕೂಡ ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ಹೋರಾಡಬೇಕು. ಸಮಸ್ಯೆಗಳಿರಲಿ, ಏನೇ ಒಂದು ಕಷ್ಟ ಇರಲಿ, ಏನೋ ಒಂದು ಬಾಧೆಗಳಿರಲಿ, ಏನೋ ಒಂದು ದುಃಖಗಳಿರಲಿ, ವ್ಯತಿರೇಕ ಇರಲಿ, ಶತ್ರುಗಳಿರಲಿ, ಯಾರೇ ಇರಲಿ, ನಾವು ಆಲೋಚನೆ ಮಾಡ್ಕೊಂಡು ಕುತ್ಕೊಂಡಿವಿ ಅಂದರೆ ನಮಗೇನು ಬರ್ತದೆ ಗೊತ್ತಾ? ಅದ್ರಾಗಿದ್ದ ನಮಗೆ ಬಿಡುಗಡೆ ಬರೋದಿಲ್ಲ. ಇನ್ನೂ ಒತ್ತಡ ಜಾಸ್ತಿ ಆಗ್ತದೆ, ಇನ್ನೂ ವೇಟ್ ಜಾಸ್ತಿ ಆಗ್ತದೆ, ಇನ್ನೂ ಅಸಮಾಧಾನ ಜಾಸ್ತಿ ಆಗ್ತದೆ, ಆ ಭಾರ ಇನ್ನೂ ಜಾಸ್ತಿ ಆಗ್ತದೆ. ಯಾಕೋಬ್ ಹಂಗೆ ಮಾಡಿಲ್ಲ. ಯಾಕೋಬ್ ಏನು ಮಾಡೋದು ಗೊತ್ತಾ? ಅದನ್ನೆಲ್ಲ ದೇವ್ರ ತಲೆ ಪೆನುಗಳಾಡಿ ಆ ಭಾರನೆಲ್ಲ ದೇವ್ರ ಮೇಲೆ ಹಾಕಿ, ಬಂಡೆ ಮೇಲೆ ಹಾಕಿ ಮಕ್ಕಂತಾರೆ. ಆಮೇಲೆ ಅಂದರೆ ನಾವು ಭಾರನೆಲ್ಲ ದೇವ್ರ ಮೇಲೆ ಹಾಕಬೇಕು. ಈ ಜೀವಿತ ನಾನು ನಡ್ಸೋಕೆ ಆಗ್ತದ? ಈ ಕುಟುಂಬ ನಾನು ಕಟ್ಕೊಳಕ್ಕೆ ಆಗ್ತದ? ಈ ಕುಟುಂಬ ನಾನು ನಡೆಸ್ಕೊಳಕ್ಕೆ ಆಗ್ತದ? ನನ್ನ ಕೈಲಿದ ಸಾಧ್ಯನಾ? ಆತ್ಮೀಯ ಜೀವಿತದಲ್ಲಿ ನಾನು ನಿಂತ್ಕೊಳಕ್ಕೆ ಸಾಧ್ಯನಾ? ನಾನು ದೇವ್ರ ಚಿತ್ತ ನೆರವೇರ್ಸಕ್ಕೆ ಸಾಧ್ಯನಾ? ದೇವ್ರ ಸಂಕಲ್ಪನ ನೆರವೇರ್ಸಕ್ಕೆ ಸಾಧ್ಯನಾ? ನನ್ನ ಕೈಲಿದ್ದು ಎಲ್ಲ ಆಗ್ತೈತೆ? ನನ್ನ ಕುಟುಂಬ ನಾನು ಹೆಂಗೆ ಕಾಪಾಡ್ಕೊಂತೀನಿ ಅಂತೇಳಿ ನಾವು ಬಾಧೆ ಪಡಬಾರ್ದು. ನನ್ನ ಕೈಲಿ ಎಲ್ಲ ಆಗ್ತದೆ ಅನ್ಕೋಬಾರ್ದು. ನಿನ್ನ ಬಲಹೀನತೆಯಲ್ಲಿದ್ದು ಕೂಡ ದೇವ್ರು ಬಲವಾದ ಕಾರ್ಯಗಳು ಮಾಡ್ಕೊಂತಾನೆ. ಆಮೇನ್.